ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ 20 ಎಕರೆ ವೆಲ್ ಮೇಂಟೈನ್ಡ್ ರೋಬಸ್ಟ ಕಾಫಿ ಎಸ್ಟೇಟ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿಗೆ ತಾರ್ ರೋಡಿಂದ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು 700 ಇಂದ 800 ಮೀಟ್ರ್ ಮಡ್ ರೋಡ್ ಬರುತ್ತೆ. ಸೊ ಪ್ರಾಪರ್ಟಿ ಎಂಟ್ರೆನ್ಸಿಗೆ ಒಂದು ಗೇಟ್ ಇದೆ. ಇಲ್ಲಿ ಟೋಟಲಾಗಿ 32 ಎಕರೆ ಬೌಂಡ್ರಿ ಬರುತ್ತೆ. ಅದರಲ್ಲಿ ರೆಕಾರ್ಡ್ ಇರೋವಂಥದ್ದು 20 ಎಕರೆ, ಇನ್ನು 12 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ. ಸೊ 32 ಎಕರೆಲೂ ಕಂಪ್ಲೀಟಾಗಿ ನೀವೇನು ನೋಡ್ತಾ ಇದ್ದೀರಾ, ಇದೇ ಥರ ಕಂಡೀಷನಲ್ಲಿ ಕಾಫಿ ಎಸ್ಟೇಟ್ನ ಮೇಂಟೈನ್ ಮಾಡಿದ್ದಾರೆ. ಈ ತೋಟದಲ್ಲಿ ರೋಬಸ್ಟ ಪ್ಲಾಂಟೇಷನ್ ಇದೆ, ಹಾಗೆ ಅರೇಬಿಕಾ ಪ್ಲಾಂಟೇಷನ್ ಇದೆ. ಒಂದು 10 ಎಕರೆಯಷ್ಟು ಅರೇಬಿಕಾ ಪ್ಲಾಂಟೇಷನ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ರೋಬಸ್ಟ ಪ್ಲಾಂಟೇಷನ್ ಇದೆ. ಮತ್ತು ಪೆಪ್ಪರ್ ಅಂತೂ ತುಂಬ ಚೆನ್ನಾಗಿದೆ, ಹಾಗಾಗಿ ಪೆಪ್ಪರಿಂದನೂ ಒಳ್ಳೆ ಇನ್ಕಮ್ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸಕಲೇಶಪುರ ಟೌನಿಂದ ಈ ಪ್ರಾಪರ್ಟಿಗೆ ಜಸ್ಟ್ 10 ಕಿಲೋಮೀಟರ್ ಆಗುತ್ತೆ. ಹಾಗೆ ಸ್ಟೇಟ್ ಹೈವೇಯಿಂದ 2 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ಇನ್ಕಮ್ ಬರ್ತಿರೋವಂಥ ಕಾಫಿ ಎಸ್ಟೇಟ್ ಅಂತ ಹೇಳ್ಬೋದು. ಹಾಗೆಯೇ ಈ ಪ್ರಾಪರ್ಟಿಲಿ ಅಡ್ವಾಂಟೇಜ್ನ ನಾನು ಮುಂಚೆಲ್ಲ ಹೇಳಿದೆ, 20 ಎಕರೆ ರೆಕಾರ್ಡ್ ಇದ್ದರೆ 12 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗ್ತಾ ಇದೆ ಅಂತ. ಈ ಪ್ರಾಪರ್ಟಿಲಿ ಚಿಕ್ಕದಾಗಿ ಒಂದು ಸ್ಟ್ರೀಮ್ ಕೂಡ ಹರಿಯುತ್ತೆ. ಹಾಗೆ ಈ ತೋಟದೊಳಗಡೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಬಂಗ್ಲಾ ಕೂಡ ಇದೆ, ಅದನ್ನು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಡ್ರೈಯಿಂಗ್ ಯಾರ್ಡ್ ಇದೆ, ಮತ್ತು ಲೇಬರ್ ಕ್ವಾರ್ಟರ್ಸ್ ಇದೆ, ಮತ್ತು ಪಲ್ಪರ್ ಹೌಸ್ ಕೂಡ ಇದೆ. ಸೊ ಒಂದು ಎಸ್ಟೇಟಿಗೆ ಯಾವ ಫೆಸಿಲಿಟೀಸ್ ಬೇಕು ಅದೆಲ್ಲ ಕಂಪ್ಲೀಟಾಗಿ ಈ ತೋಟದೊಳಗಡೆ ಇದೆ. ಈ ತೋಟದೊಳಗಡೆ ಮನೆ ಅಂತೂ ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಮನೆನ ಒಂದು ಒಳ್ಳೆ ಲೊಕೇಶನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಮನೆಯಿಂದ ನಿಂತ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಸಿಗುತ್ತೆ. ಇನ್ನು ಈ ತೋಟದಲ್ಲಿ ಇನ್ಕಮ್ ಬಗ್ಗೆ ಹೇಳಬೇಕಂತಂದರೆ, ಒಂದು ವರ್ಷಕ್ಕೆ ಅರೇಬಿಕಾ ಮತ್ತು ರೋಬಸ್ಟ ಹಾಗೆ ಪೆಪ್ಪರಿಂದ 50 ರಿಂದ 60 ಲಕ್ಷ ಇನ್ಕಮ್ ಬರ್ತಾಯಿದೆ ಆ್ಯಾವ್ರೇಜ್ ಆಗಿ. ಅದ್ರ ಜೊತೆಗೆ ಸಿಲ್ವರ್ ಟಿಂಬರ್ ಕೂಡ ತುಂಬಾ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ತುಂಬಾ ಚೆನ್ನಾಗಿರೋದ್ರಿಂದ ಈ ಪ್ರಾಪರ್ಟಿನ ವಿಲ್ಲಾ ಕಾನ್ಸೆಪ್ಟಿಗೆ ಅಥವಾ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಯಾರೆಲ್ಲ 20 ರಿಂದ 25 ಎಕರೆ ಕಾಫಿ ಎಸ್ಟೇಟ್ ನೋಡ್ತಾ ಇದ್ರೆ, ಅದರಲ್ಲೂ ರೆಕಾರ್ಡ್ ಲ್ಯಾಂಡ್ ಜೊತೆಗೆ ಒತ್ತುವರಿ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಇನ್ನು ಈ ಪ್ರಾಪರ್ಟಿಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಮೊಬೈಲ್ ನೆಟ್ವರ್ಕ್ ಇದೆ. ಹಾಗೆಯೇ ಸಕಲೇಶಪುರ ಟೌನು ಜಸ್ಟ್ 10 ಕಿಲೋಮೀಟರ್ ಇರೋದ್ರಿಂದ ಎಲ್ಲದಕ್ಕೂ ತುಂಬ ಅನುಕೂಲ ಆಗಿರೋವಂಥ ಪ್ರಾಪರ್ಟಿ ಇದು. ಇನ್ನು ಈ ತೋಟಕ್ಕೆ ಸೆಲ್ಲರ್ ಪ್ರೈಸು 1 ಎಕರೆಗೆ 47 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮತ್ತು ಇಲ್ಲಿ ಪ್ರೈಸ್ ಇರೋವಂಥದ್ದು ಏನು 20 ಎಕರೆ ರೆಕಾರ್ಡ್ ಇದೆ ಅದಕ್ಕೆ ಮಾತ್ರ, ಎಕ್ಸ್ಟ್ರಾ ಇರೋ ಲ್ಯಾಂಡ್ಗೆ ಯಾವುದೇ ರೀತಿ ಪ್ರೈಸ್ ಇಲ್ಲ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.